ಪ್ರಭುವೇ ಮನೆ ಮಠವನ್ನು ಕಟ್ಟದ ಹೊರತು ಅದನ್ನು ಕಟ್ಟುವವರ ಪ್ರಯಾಸ ವ್ಯರ್ಥ. ಕೀರ್ತನೆಗಳ ಗ್ರಂಥ 127ನೇ ಅಧ್ಯಾಯ 1ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಸೃಷ್ಟಿಯ ಒಡೆಯನಾದ ಸರ್ವೇಶ್ವರ ತಂದೆ ದೇವರೇ, ಇಂದು ಎಷ್ಟೋ ನಮ್ಮ ಸಹೋದರ ಸಹೋದರಿಯರು ಕಷ್ಟಪಟ್ಟು ತಾವು ದುಡಿದ ದುಡಿಮೆಯಲ್ಲಿ ಬಂದಂತಹ ಒಂದೊಂದು ರೂಪಾಯಿಗಳನ್ನು ಕೂಡಿಟ್ಟು ಸಾಲ ಸೋಲ ಮಾಡಿ ತಮಗೂ ಒಂದು ಪುಟ್ಟ ಕನಸಿನ ಮನೆಯನ್ನು ಕಟ್ಟಿಕೊಳ್ಳಬೇಕೆಂಬ ಅವರ ಕನಸನ್ನು ನನಸಾಗಿಸು ಪ್ರಭುವೆ. ಹಾಗೂ ವಿಶೇಷವಾಗಿ ಹಣದ ಕೊರತೆಯಿಂದಲೋ, ಯಾರದೋ ಮೋಸದಿಂದಲೋ, ದುಷ್ಟ ಶಕ್ತಿಯ ಕಾರ್ಯದಿಂದಲೋ, ಮಾಟ ಮಂತ್ರಗಳ ಕಟ್ಟುಗಳಿಂದಲೋ ಯಾವುದೋ ಒಂದು ಕಾರಣಕ್ಕೆ ತಾವು ಆರಂಭಿಸಿದಂತಹ ಮನೆಯ ಕಟ್ಟಡ ಕಾರ್ಯ ಅರ್ಧಕ್ಕೆ ನಿಂತಿರುವಾಗ ಆ ಕಟ್ಟಡ ಕಾರ್ಯಗಳಿಗೆ ಬಂದೊದಗಿರುವಂತಹ ಎಲ್ಲ ವಿಘ್ನಗಳನ್ನು, ಎಲ್ಲ ಸಮಸ್ಯೆಗಳನ್ನು, ಎಲ್ಲ ದುಷ್ಟ ಶಕ್ತಿಯ ಕಟ್ಟುಗಳನ್ನು ಬಿಡಿಸಿ ಅರ್ಧಕ್ಕೆ ನಿಂತಿರುವಂತಹ ನಮ್ಮ ಮನೆಯ ಕಟ್ಟಡ ಕಾರ್ಯವನ್ನು ಪೂರ್ಣಗೊಳಿಸಿರಿ ಸ್ವಾಮಿ ಯೇಸುವೆ. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೀವೇ ನುಡಿದಿದ್ದೀರಿ, ನಿನ್ನ ಮನೆಯ ಬಾಗಿಲ ಬಳಿಯಲ್ಲೇ ನಾನು ನಿಂತಿದ್ದೇನೆ ಎಂದು. ತಂದೆ ದೇವನೇ, ವಿಶೇಷವಾಗಿ ನಿನ್ನ ಪುತ್ರ ಯೇಸು ಸ್ವಾಮಿಯಲ್ಲಿ ನಾವು ಬೇಡುವಾಗ, ಇಂದು ವಾಸ ಮಾಡಲು ಮನೆಯೇ ಇಲ್ಲದವರಿಗೆ ಮನೆಯನ್ನು, ಅರ್ಧಕ್ಕೆ ನಿಂತಿರುವಂಥ ಕಟ್ಟಡ ಕಾರ್ಯವನ್ನು ಪೂರ್ಣಗೊಳಿಸಿರಿ ಯೇಸುವೆ. ಪ್ರಭು, ನಮ್ಮ ಮನೆಯನ್ನು ಕಟ್ಟುಕೊಡುತ್ತಾರೆ ಎಂಬ ನಮ್ಮ ವಿಶ್ವಾಸವನ್ನು ನೆರವೇರಿಸಿ ಎಂದು ಕ್ರಿಸ್ತೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್.